ನನ್ಗೆ ಯಾವಾಗಲೂ ಕೊರಿತಾ ಇರ್ತದೋ ಹೆಂಗೆ ಮಾಡ್ಬೋದು ಅಂತ. ನಾನು ಹಲವಾರು ಸಿನಿಮಾಗಳು ನೋಡಿದ್ದೀನಿ. ಫಾರ್ ಎಕ್ಸಾಂಪಲ್ ಪಂಚಾಕ್ಷರಿ ಗವಾಯಿ, ಗಾನವಿ ಪಂಚಾಕ್ಷರಿ ಗವಾಯಿ ನನಗೆ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಸಿನಿಮಾಸ್. ಅಪ್ಪನ ಕ್ಯಾರೆಕ್ಟರೈಸೇಷನ್, ಅವ್ರ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾರ್ಡಿನರಿ. ಬಬ್ರುವಾಹನ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸಿನಿಮಾಸ್ ಆಯ್ತಾ. ಆ ರೀತಿಲಿ ಹಲವಾರು ಸಿನಿಮಾಗಳಿದೆ. ಅಂದರೆ ಬೆನ್ ಹರ್, 10 ಕಮಾಂಡ್ಮೆಂಟ್ಸ್, ಫಾರೆಸ್ಟ್ ಗಂಪ್, ಆಮೇಲೆ ಮುತ್ತಿನ ಹಾರ, ಒಂದು ಮುತ್ತಿನ ಕತೆ, ಈ ಥರ ಹಲವಾರು ಇದೆ. ಆ್ಯಂಡ್ ಎಸ್ಪೆಷಲಿ ಬಬ್ರುವಾಹನ, ಹುಲಿ ಹಾಲಿನ ರಾಜೇಂದ್ರ ಬಾಬು ಅವ್ರ ಕೊಡುಗೆ ಇದೆಯಲ್ಲ, ಎಂಥ ಒಂದು ಕೊಡುಗೆ ಈ ಥರದ್ದು ಸಿನಿಮಾಗಳು. ಆಮೇಲೆ ಅನಂತ್ನಾಗ್ ಅವ್ರ ಸಿನಿಮಾಗಳು ವೆರಿ ಸಟಲ್ ಅವ್ರ ಪರ್ಫಾರ್ಮೆನ್ಸೇ ಸಟಲ್, ಅವ್ರ ಅಪಿಯರೆನ್ಸೇ ಲಾರ್ಜರ್ ದೆನ್ ಲೈಫ್. ಸೊ ಈ ಥರ ಸಿನಿಮಾಗಳು, ಶಂಕರ್ ನಾಗ್ ಅವ್ರು ಮಾಡಿದಂಥ ಸಿನಿಮಾಗಳು, ಉಪ್ಪಿ ಸರ್ನ ತರಲೆಗಳು, ಸ್ಟೆಪ್ಗಳು, ಅವರು ವಿಚಿತ್ರವಾದಂಥ ವಿಗ್ಗಳು, ರವಿಚಂದ್ರನ್ ರೊಮ್ಯಾನ್ಸ್ ಇರ್ಬೋದು, ಶಿವಣ್ಣನ ಸ್ಟೈಲ್ ಇರ್ಬೋದು, ಈ ಥರದ್ದೆಲ್ಲ ನೋಡ್ತಾ ಹೋದರೆ ಎಷ್ಟು ವಾವ್ ಅನ್ನಿಸ್ಬಿಡುತ್ತೆ. ಬಟ್ ನಾನು ಸಿನಿಮಾ ಮಾಡಿದಾಗ ನನಗೆ ಬಂದಂಥ ಕತೆ ಏನಿದೆಯಲ್ಲ, ನಾನು ಯೋಚನೆ ಮಾಡಿದ್ದೆ ನಾನು ಫಿಕ್ಸ್ಡ್ ಬಡ್ಜೆಟಲ್ಲೇ ಮಾಡಬೇಕಿದು, ಇದಕ್ಕೆ ಆಡಂಬರ ಬೇಡ ಇದಕ್ಕೆ.